ನಮಸ್ಕಾರ ಗೆಳೆಯರೆ. ಕೇವಲ 120 ಸೆಕೆಂಡುಗಳಲ್ಲಿ ಅಂದರೆ 2 ನಿಮಿಷಗಳಲ್ಲಿ ಶತ್ರು ದೇಶಗಳ ಟಾರ್ಗೆಟ್ ಅನ್ನ ನಾಶಪಡಿಸಲಿದೆ. ಹೌದು ಗೆಳೆಯರೆ, ನಮ್ಮ DRDOವು ಒಂದು ಅದ್ಭುತವಾದ ಕೆಲಸವನ್ನ ಮಾಡ್ತಾ ಇದೆ. ಶತ್ರುಗಳ ಫೈಟರ್ ಜೆಟ್ಗಳು, ಡ್ರೋನ್ಗಳು, ಕ್ಷಿಪಣಿಗಳು ಹಾಗೂ ಕಾಣಿಸದೇ ಇರುವಂತಹ ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನು ಕ್ಷಣದಲ್ಲಿ ಹೊಡೆದುರುಳಿಸುವಂತಹ ಸಾಮರ್ಥ್ಯವಿರುವ ಭಾರತದ ಐರನ್ ಡೋಮ್ ಈಗ ವೇಗವಾಗಿ ಸಿದ್ಧವಾಗುತ್ತಿದೆ. ಮುಂದಿನ 3 ವರ್ಷಗಳಲ್ಲಿ ಭಾರತ ಸರ್ಕಾರವು ಈ ನಿಖರವಾದ ವಾಯು ರಕ್ಷಣಾ ವ್ಯವಸ್ಥೆಯನ್ನ ನಿಯೋಜಿಸುವ ಗುರಿಯನ್ನು ಹೊಂದಿದೆ. ಇದು ತಯಾರಾದ ನಂತರ ಭಾರತದ ವಾಯು ರಕ್ಷಣಾ ವ್ಯವಸ್ಥೆಯು ಪೂರ್ಣ ರೂಪದಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಲಿದೆ. ಶತ್ರುಗಳ 150ರಿಂದ 350 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವ ಫ್ಲೈಯಿಂಗ್ ಆಬ್ಜೆಕ್ಟ್ಸ್ ಅನ್ನ ಕಣ್ಣು ಮುಟುಕಿಸುವುದರಲ್ಲೇ ನಾಶಪಡಿಸಬಹುದು. DRDO ವಿಜ್ಞಾನಿಗಳು ಪ್ರಾಜೆಕ್ಟ್ ಕುಶ ಅಡಿಯಲ್ಲಿ ಸಂಪೂರ್ಣ ಸ್ವದೇಶಿ ಸುರಕ್ಷಾ ಕವಚವನ್ನು ತಯಾರಿಸಲು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಈ ಸಿಸ್ಟಮು ಇಸ್ರೇಲ್ನ ಐರನ್ ಡೋಮ್ಗಿಂತ ಹೆಚ್ಚು ಅಡ್ವಾನ್ಸ್ಡ್ ಆಗಿರಲಿದೆ ಅನ್ನೋದನ್ನ ವಿಜ್ಞಾನಿಗಳು ಹೇಳಿಕೊಳ್ಳುತ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಪ್ರಾಜೆಕ್ಟ್ ಕುಶನ ಬಗ್ಗೆ, ಈ ಹಿಂದೆ ನೀವು ಎಲ್ಲಿಯೂ ಕೇಳಿರದ ಕೆಲವು ವಿಶೇಷ ತಂತ್ರಜ್ಞಾನದ ಬಗ್ಗೆ ತಿಳಿದುಕೊಳ್ಳೋಣ. ಆದರೆ ವಿಡಿಯೋದಲ್ಲಿ ಮುಂದೆ ಹೋಗೋದಕ್ಕಿಂತ ಮುಂಚೆ ನಮ್ಮ ವಿಜ್ಞಾನಿಗಳನ್ನು ಪ್ರೋತ್ಸಾಹಿಸಲು ಈ ವಿಡಿಯೋಗೆ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸಲ್ಲಿ ಜೈ ಹಿಂದ್ ಅಂತ ಖಂಡಿತ ಬರೆಯಿರಿ. ಜೈ ಹಿಂದ್ ಅಂತ ಬರೆಯೋದು ದೇಶಕ್ಕಾಗಿ ಗೌರವಾನ್ವಿತ ವಿಷಯವಾಗಿದೆ. ಸೊ ಗೆಳೆಯರೆ, ಕೆಲವು ದೂರದ ಮೇಲ್ಮೈಯಿಂದ ನಮ್ಮನ್ನು ಹೊಡೆದುರುಳಿಸುವ ಲಾಂಗ್ ರೇಂಜ್ನ ಸರ್ಫೇಸ್ ಟು ಏರ್ ಮಿಸೈಲ್ ಅಂದರೆ ಸುಮಾರು 350 ಕಿಲೋಮೀಟರ್ ದೂರದಿಂದ ಶತ್ರುಗಳ ಸ್ಟೆಲ್ತ್ ಫೈಟರ್ ಜೆಟ್ಗಳು, ಡ್ರೋನ್ಗಳು, ಕ್ರೂಸ್ ಮಿಸೈಲ್ ಮತ್ತು ಗೈಡೆಡ್ ಮಿಸೈಲ್ಗಳನ್ನು ಪತ್ತೆ ಹಚ್ಚಿ ಅವುಗಳೆಲ್ಲವನ್ನ ನಾಶಪಡಿಸಲು ಈ ಪ್ರಾಜೆಕ್ಟ್ ಕುಶದಿಂದ ಸಾಧ್ಯವಾಗುತ್ತದೆ. ಈಗ ಈ ಪ್ರಾಜೆಕ್ಟ್ ಕುಶ ಅಡಿಯಲ್ಲಿ ಅತ್ಯಾಧುನಿಕ ಮತ್ತು ಹೆಚ್ಚು ಶಕ್ತಿಯುತವಾದ ಸ್ವದೇಶಿ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸಲಾಗುತ್ತಿದೆ. ನೀವು ಗಮನಿಸಿರಬಹುದು, 2 ವರ್ಷಗಳ ಹಿಂದೆ LRSAM ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಪ್ರಾಜೆಕ್ಟ್ ಕುಶ ಅನ್ನೋ ಮಿಷನ್ ಮೋಡ್ ಯೋಜನೆಯಾಗಿ ಭದ್ರತಾ ಕ್ಯಾಬಿನೆಟ್ ಸಮಿತಿಯು ಅನುಮೋದಿಸಿತ್ತು. ಇದರ ನಂತರ ರಕ್ಷಣಾ ಸಚಿವಾಲಯವು ಕಳೆದ ವರ್ಷ ಅದರ 5 ಸ್ಕ್ವಾಡ್ರನ್ಗಳನ್ನ ವಾಯುಪಡೆಗೆ ಸುಮಾರು 21,700 ಕೋಟಿಗೆ ಖರೀದಿಸಲು ಅನುಮೋದನೆ ನೀಡಲಾಯಿತು. ಪ್ರಾಜೆಕ್ಟ್ ಕುಶನಲ್ಲಿ ನಿರ್ಮಿಸಲಾಗುವ ಕ್ಷಿಪಣಿಯು 150, 250, 350 ಕಿಲೋಮೀಟರ್ಗಳ ವ್ಯಾಪ್ತಿಯನ್ನ ಹೊಂದಿರುತ್ತದೆ. ಇದು ಶತ್ರು ವಿಮಾನಗಳು ಮತ್ತು ಡ್ರೋನ್ ಕ್ಷಿಪಣಿಗಳನ್ನು ಗುರುತಿಸುವ ಮತ್ತು ಕೊಲ್ಲುವ ಸಾಮರ್ಥ್ಯವನ್ನ ಹೊಂದಿದೆ. ಈ ವ್ಯವಸ್ಥೆಯಿಂದ ರೆಡಾರ್ನಿಂದ ವೇಗವಾಗಿ ಹಾರುವ ಗುರಿಗಳನ್ನು ನಿಖರವಾಗಿ ಗುರಿಯಾಗಿಸಲು ಸಾಧ್ಯವಾಗುತ್ತದೆ. ಅಂದರೆ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು ಕೂಡ ಗುರಿಯಾಗಿಸುತ್ತದೆ. ಈ ಮಿಸೈಲ್ ಸಿಸ್ಟಮ್ ಈಗಿರುವ ವಾಯು ಡಿಫೆನ್ಸ್ ಸಿಸ್ಟಮ್ ಒಂದಿಗೆ ಇಂಟಿಗ್ರೇಟ್ ಆಗಬಹುದು. ಇದು 110 ಕಿಲೋಮೀಟರ್ ದೂರದ ಶತ್ರುಗಳ ದಾಳಿಯನ್ನ ಪತ್ತೆ ಹಚ್ಚುವ ಅಮೆರಿಕದ ಪೆಟ್ರಿಯಾಟ್ ಎ ಡಿಫೆನ್ಸ್ ಸಿಸ್ಟಮ್ಗಿಂತ ಉತ್ತಮವಾಗಿರಲಿದೆ. 2028ರಿಂದ 2029ರವರೆಗೆ ದೇಶದಲ್ಲಿ ಇದನ್ನ ಭಾರತದ ಗಡಿಯಲ್ಲಿ ನಿಯೋಜಿಸಲು ಯೋಜಿಸಲಾಗಿದೆ. ಇದು ಶತ್ರು ಯುದ್ಧ ವಿಮಾನಗಳು, ಡ್ರೋನ್, ಕ್ರೂಸ್ ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಸೇರಿದಂತೆ ಪ್ರತಿ ದಾಳಿಯನ್ನು ಟ್ರ್ಯಾಕ್ ಮಾಡಿ ಮತ್ತು ನಾಶಪಡಿಸಲು ಸಾಧ್ಯವಾಗುತ್ತದೆ. ಕುಶ ನಿಯೋಜನೆಯ ನಂತರ ಭಾರತವು ತನ್ನದೇ ಆದ ದೀರ್ಘ ಶ್ರೇಣಿಯ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಹೊಂದಿರುವ ಪ್ರಮುಖ ದೇಶಗಳ ಪಟ್ಟಿಗೆ ಸೇರಿಕೊಳ್ಳುತ್ತದೆ. ಭಾರತವು ತನ್ನದೇ ಆದ ಸ್ವದೇಶಿ ವೆರಿ ಶಾರ್ಟ್ ರೇಂಜ್ ಸಿಸ್ಟಮ್ ಅನ್ನ 2018ರಲ್ಲಿ ಮಾಡಿಕೊಂಡಿದೆ. ಈ ಒಪ್ಪಂದದ ಅಡಿಯಲ್ಲಿ ಭಾರತವು 40,000 ಕೋಟಿ ರೂಪಾಯಿಗೆ 5 S-400 ಅನ್ನ ಖರೀದಿಸಿತ್ತು. ಇಲ್ಲಿಯವರೆಗೆ ರಷ್ಯಾದಿಂದ ಭಾರತಕ್ಕೆ 3 ಸ್ಕ್ವಾಡ್ರನ್ಗಳನ್ನ ನೀಡಲಾಗಿದೆ. ಅವುಗಳಲ್ಲಿ ಹೆಚ್ಚಿನವು ಚೀನಾದ ಗಡಿಯಲ್ಲಿ ನಿಯೋಜಿಸಲ್ಪಟ್ಟಿವೆ. ಗೆಳೆಯರೆ, ಪ್ರಾಜೆಕ್ಟ್ ಕುಶವನ್ನ ಪೂರ್ಣಗೊಳಿಸುವುದರಿಂದ ಭಾರತಕ್ಕೆ ಆಗುವ ದೊಡ್ಡ ಲಾಭವೆಂದರೆ ದೇಶದ ಏರ್ ಡಿಫೆನ್ಸ್ಗಾಗಿ ಭಾರತವು ಇನ್ಮುಂದೆ ಯಾವುದೇ ದೇಶದ ಮೇಲೆ ಅವಲಂಬಿತವಾಗುವುದಿಲ್ಲ. ಪ್ರಸ್ತುತ ನಮ್ಮಲ್ಲಿ ಅತ್ಯಾಧುನಿಕ ವಾಯು ರಕ್ಷಣಾ ವ್ಯವಸ್ಥೆ S-400 ಇದೆ, ಆದರೆ ಇದು ಚೀನಾದಲ್ಲಿಯೂ ಸಹ ಲಭ್ಯವಿದೆ. ಈ ಕಾರಣದಿಂದಾಗಿ ಚೀನಾ ಇದರ ದೌರ್ಬಲ್ಯವನ್ನು ಕೂಡ ತಿಳಿದುಕೊಂಡಿರುತ್ತದೆ ಹಾಗೂ ಒಂದು ವೇಳೆ ಚೀನಾ ಬಯಸಿದ್ರೆ ಅದನ್ನ ದೂಡಬಹುದು ಅಥವಾ ಕೊಲ್ಲಲೂಬಹುದು. ಆದರೆ ನಾವು ಸ್ವತಃ ನಿರ್ಮಿಸುತ್ತಿರುವ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ನ ದೌರ್ಬಲ್ಯ ಚೀನಾ ಹತ್ತಿರ ಇರುವುದಿಲ್ಲ. ಇದರಿಂದಾಗಿ ಚೀನಾ ಅದನ್ನ ದೂಡಲು ಸಾಧ್ಯವಾಗುವುದಿಲ್ಲ. ಸೊ ಅದಕ್ಕಾಗಿಯೇ ಗೆಳೆಯರೆ, ಕುಶ ಯೋಜನೆಯು ಭಾರತಕ್ಕೆ ಬಹಳ ಮುಖ್ಯವಾದ ಯೋಜನೆ ಅಂತ ಪರಿಗಣಿಸಲಾಗಿದೆ. ಯಾಕಂದ್ರೆ 10 ಅಥವಾ 20 ವರ್ಷಗಳ ಹಿಂದೆ ಫೈಟರ್ ಜೆಟ್ಗಳೇ ಡೇಂಜರಸ್ ಆಗಿರ್ತಾ ಇದ್ದವು. ಆದರೆ ಇವತ್ತು ಡ್ರೋನ್ ಅಟ್ಯಾಕ್, ಮಿಸೈಲ್ ಅಟ್ಯಾಕ್, ಜೆಟ್ ಅಟ್ಯಾಕ್ ಅಂತಹ ಅನೇಕ ವಿಷಯಗಳಿಂದ ಡೇಂಜರ್ ಇದೆ. ಹಾಗೂ ಈ ಎಲ್ಲ ವಿಷಯಗಳನ್ನು ಒಟ್ಟಾಗಿ ಎದುರಿಸಲಿದೆ ಪ್ರಾಜೆಕ್ಟ್ ಕುಶದಿಂದ ಮಾಡಲಾಗುವ ಏರ್ ಡಿಫೆನ್ಸ್ ಸಿಸ್ಟಮ್. ಇದು ಆಂಟಿ ಏರ್ ಡಿಫೆನ್ಸ್ ಸಿಸ್ಟಮ್ ಅಸೆಟ್ಸ್ ಆಗಿರುವ ಕ್ರೂಸ್ ಮಿಸೈಲ್, ಸ್ಟೆಲ್ತ್ ಫೈಟರ್ ಜೆಟ್, ಡ್ರೋನ್ಗಳನ್ನು 250 ಕಿಲೋಮೀಟರ್ ದೂರದವರೆಗೆ ಗುರುತಿಸಿ ನಾಶಪಡಿಸಬಹುದು ಮತ್ತು ಏರ್ ಬೋರ್ನ್ ಅರ್ಲಿ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ಅಬ್ಯಾಕಸ್ನಂತಹ
ದೊಡ್ಡ ವಿಮಾನಗಳನ್ನು ಕೂಡ ಪತ್ತೆ ಮಾಡುತ್ತದೆ. ಸೊ ಗೆಳೆಯರೆ, ಇದನ್ನ 2028ರಿಂದ 2029 ಒಳಗಡೆನೆ ನಿರ್ಮಿಸಿ ಭಾರತೀಯ ಸೇನೆಗೆ ಹಸ್ತಾಂತರಿಸಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ ಹಾಗೂ ಭರವಸೆನೂ ಇದೆ. ಹಾಗೂ ನೀವು ಕೂಡ ಭಾರತ ಆದಷ್ಟು ಬೇಗ ಇದನ್ನ ನಿರ್ಮಿಸಿ ಭಾರತೀಯ ಸೇನೆಗೆ ಇದನ್ನ ಹಸ್ತಾಂತರಿಸಬೇಕೆಂದು ಬಯಸುತ್ತಿದ್ದರೆ ಈ ವಿಡಿಯೋನ ಲೈಕ್ ಮಾಡುತ್ತಾ ಕಾಮೆಂಟ್ ಬಾಕ್ಸ್ ಅಲ್ಲಿ ಜೈ ಹಿಂದ್ ಅಂತ ಬರೆಯಿರಿ. ಸೊ ಗೆಳೆಯರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ರೀತಿಯ ಭಾರತಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳಿಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.